ವೀಕ್ಷಕರೇ, ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾನುಫಲ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಪಂಚಾಂಗದ ವಿಚಾರಗಳೇನಿರುತ್ತೆ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮ್ಮ ಜಾತಕ, ವಾಸ್ತು ಹಾಗೂ ಇತ್ಯಾದಿ ವಿಚಾರಗಳನ್ನು ನೀವು ಈ ಮೂಲಕ ತಿಳಿದುಕೊಳ್ತೀರಾ. ಇದನ್ನೆಲ್ಲ ನಮಗೆ ತಿಳಿಸಿಕೊಡುವುದಕ್ಕೆ ಖ್ಯಾತ ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ಟ್ರೇಡರ್, ಲೈಫ್ ಕೋಚ್ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭೇಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ. ಎಸ್, ಮೊದಲನೇದಾಗಿ ಈ ಶುಭ ದಿನದಂದು ಪಂಚಾಂಗ ಹೇಗಿದೆ? 9ನೇ ತಾರೀಕು ಜುಲೈ ಗುರುವಾರ ಇರುವಂಥ ದಿನ. ಇವತ್ತಿನ ತಿಥಿ ಬಂದು ನವಮಿ ತಿಥಿ. ಬೆಳಗ್ಗೆ 10:40 ನವಮಿ ಇದ್ದು ಅದಾದ ನಂತರ ದಶಮಿ ಪ್ರಾರಂಭ ಆಗುತ್ತೆ. ಇನ್ನು ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ. 2:56 ಮಧ್ಯಾಹ್ನದವರೆಗೆ ಅಶ್ವಿನಿ ನಕ್ಷತ್ರ ಇರುವಂಥ ದಿನ. ಇನ್ನು ಕರ್ಣ ಬಂದು ಗರ್ಕರ್ಣ ಮತ್ತು ವನಿಜ ಕರ್ಣ ಅನ್ನುವಂಥ 2 ಕರ್ಣಗಳು ಬರ್ತವೆ ಅಂತ. ಯೋಗ ಬಂದು ಸುಕರ್ಮ ಯೋಗ ಅನ್ನುವಂಥ ಯೋಗ ಇರುವಂಥ ದಿನ ಇವತ್ತು ಅಂತ ಹೇಳ್ಬಹುದು. ಓಕೆ ಓಕೆ, ಇದು ಪಂಚಾಂಗದ ವಿಚಾರವಾಗಿತ್ತು. ಇನ್ನು ಪ್ರಮುಖವಾಗಿ ಯಾವ ರಾಶಿಗೆ ಹೇಗೆ ಫಲ ಇದೆ, ಯಾವ ರಾಶಿಗೆ ಶುಭ ಫಲಗಳಿದೆ, ಇನ್ನು ಯಾವ ರಾಶಿಯವರು ಈ ದಿನ ಅಶುಭ ಫಲಗಳನ್ನ ಇರುತ್ತೆ, ಜೊತೆಗೆ ಸರಳವಾಗಿ ಏನು ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಿಂದ ಶುರು ಮಾಡೋದಾದ್ರೆ ನೋಡಿ, ಮೇಷರಾಶಿಯವರಿಗೆ ಇವತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಬರಬಹುದು. ಅದನ್ನು ನೀವು ತುಂಬ ಸುಲಭವಾಗಿ ಚೆನ್ನಾಗಿ ನಿಭಾಯಿಸುವಂತಹ ಶಕ್ತಿ ಕೂಡ ಭಗವಂತ ನಿಮ್ಗೆ ಇವತ್ತು ಕೊಡ್ತಾನೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಥಿಂಕ್ ಮಾಡಿ, ಇದು ಸರಿಯಾದ ಇನ್ವೆಸ್ಟ್ಮೆಂಟಾ ಅಥವಾ ಇದನ್ನು ಸರಿಯಾಗಿ ಖರ್ಚು ಮಾಡ್ತಾ ಇದ್ದೀವಾ ನಾವು ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಬೇಕಾಗತ್ತೆ. ಕುಟುಂಬದವರೊಂದಿಗೆ ಸಂತೋಷದ ಸಮಯ ಕಳೆಯುವಂತಹ ಅವಕಾಶ ಇವತ್ತು ನಿಮಗೆ ಸಿಗುತ್ತೆ. ಹಾಗಾಗಿ ಈ ದಿನವನ್ನು ನಾವು ಶುಭ ದಿನ ಅಂತ ಭಾವಿಸಬಹುದು ಮೇಷರಾಶಿಯವರಿಗೆ. ಓಕೆ, ಇದು ಮೇಷರಾಶಿಯವರದ್ದಾಗಿತ್ತು. ಶುಭ ದಿನವಿದೆ ಮೇಷರಾಶಿಯವರಿಗೆ. ಓಕೆ, ಮುಂದಿನ ರಾಶಿಗೆ ಬಂದ್ರೆ ವೃಷಭ ರಾಶಿಗೆ ಹೇಗಿದೆ ಈ ದಿನ? ನೋಡಿ, ವೃಷಭ ರಾಶಿಯವರಿಗೆ ತಾಳ್ಮೆಯಿಂದ ವರ್ತಿಸಬೇಕು. ಇವತ್ತು ಹಲವಾರು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ದಿನ ಸ್ಟಾರ್ಟ್ ಆದ ತಕ್ಷಣ ಏನೋ ಇಶ್ಯೂ ಬರಬಹುದು, ಇವತ್ತು ಹಿಂಸೆ ಆಗ್ತಾ ಇದೆ, ಏನೋ ಬಿಗಿನಿಂಗಲ್ಲೇ ಪ್ರಾಬ್ಲಮ್ ಆಗಬಹುದು ಅನ್ನುವಂಥದ್ದು ನಿಮ್ಗೆ ಅನ್ನಿಸ್ಬಹುದು. ಆದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೆಲಸಗಳನ್ನು ಮಾಡಿದ್ರೆ ತುಂಬ ಸುಲಭವಾಗಿ ಪರಿಹಾರ ಆಗುತ್ತೆ. ಉದ್ಯೋಗದಲ್ಲಿ ಪ್ರಗತಿ ದೊರೆಯುವಂತಹ ಸೂಚನೆ ಇವತ್ತು ಕಾಣ್ತಾ ಇರುವಂಥ ದಿನ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಿರಿಯರ ಸಲಹೆಯನ್ನ ಪಡ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡೋದ್ರಿಂದ ಇವತ್ತಿನ ದಿನವನ್ನ ಇನ್ನೂ ಹೆಚ್ಚಿನ ಶುಭ ದಿನವನ್ನಾಗಿ ನಾವು ಮಾಡ್ಕೊಳ್ಬಹುದು. ಓಕೆ, ವೃಷಭ ರಾಶಿಯವರಿಗೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ತಗೊಂಡ್ರೆ ದಿನ ಶುಭವಾಗೇ ಇದೆ. ಓಕೆ, ಮಿಥುನ ರಾಶಿಗೆ ಬಂದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಈ ದಿನ? ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಸಂವಹನೆಯ ಒಂದು ಕೌಶಲ್ಯ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಕಮ್ಯುನಿಕೇಷನ್ನ ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಹೊಸ ಹೊಸ ಪರಿಚಯಗಳಾಗ್ತವೆ, ಅವು ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವನ್ನು ತಂದುಕೊಡ್ತವೆ. ಖರ್ಚಿನ ಮೇಲೆ ಮಾತ್ರ ನಿಯಂತ್ರಣ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿನ ಇವತ್ತು. ಸ್ಟಡೀಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇವತ್ತು ಮಾಡಿದಂತಹ ಕೆಲಸಗಳು ನಿಮಗೆ ಡೆಫಿನೆಟ್ಲಿ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಕೊಡ್ತವೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಓಕೆ, ಸಂವಹನದ ಬಗ್ಗೆ ಮಾತಾಡ್ತಾ ಇದ್ರಿ. ಮಿಥುನ ರಾಶಿಯವರು ಉತ್ತಮ ಸಂವಹನಕಾರರು ಅಂತ ನೀವು ಕಳೆದ ಎಪಿಸೋಡ್ ನಲ್ಲಿ ತಿಳಿಸಿಕೊಟ್ಟಿದ್ರಿ. ಹಾಗಾಗಿ ಸಂವಹನದಿಂದ ಈ ದಿನವೂ ಕೂಡ ಮಿಥುನ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಅನ್ನುವಂಥದ್ದು. ಮತ್ತೆ ಮುಂದಿನ ರಾಶಿಗೆ ಬಂದ್ರೆ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ಕಟಕ ರಾಶಿಯವರು ಎಮೋಷ್ನಲ್. ಅವರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಸೊ ಕುಟುಂಬದ ಜವಾಬ್ದಾರಿಗಳು ಇವತ್ತು ನಿಮಗೆ ಹೆಚ್ಚಾಗ್ತಾ ಹೋಗಬಹುದು. ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಘಟನೆಗಳು ಕೂಡ ಕೆಲವು ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಅಂತ ಹೇಳ್ತೀವಿ, ಅದು ಕೂಡ ಹೆಚ್ಚಾಗಿ ದೊರೆತು ಈ ದಿನವನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುವಂಥ ದಿನ. ಆದರೆ ಅನಗತ್ಯವಾದ ಚಿಂತೆಗಳಿಂದ ಇವತ್ತು ನೀವು ದೂರ ಇರಬೇಕು. ಮನಸ್ಸಿಗೆ ಮೊದಲೇ ಎಮೋಷನಲ್ ಜೀವಿಗಳಾಗಿರುವಂತಹ ಕರ್ಕಾಟಕ ರಾಶಿಯವರಿಗೆ ಇವತ್ತು ಏನಾದರೂ ಸ್ವಲ್ಪನಾದರೂ ಕಿರಿಕಿರಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸ್ವಲ್ಪ ಅನಗತ್ಯ ಚಿಂತೆಗಳು ಇವು ಬೇಡ ಇವತ್ತಿನ ದಿನಕ್ಕೆ ಅಂತ ನಿಮ್ಗನ್ಸಿದ್ರೆ ಅದನ್ನ ಪಕ್ಕಕ್ಕಿಟ್ಟು ಕೆಲಸಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಓಕೆ ಓಕೆ, ಕಟಕ ರಾಶಿಯವರು ಬಹಳ ಸೂಕ್ಷ್ಮವಾಗಿ ಈ ದಿನವನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಓಕೆ, ಸಿಂಹ ರಾಶಿಗೆ ಬಂದ್ರೆ ಹೇಗಿದೆ ಸಿಂಹರಾಶಿಯವರ ದಿನ ಭವಿಷ್ಯ? ಸಿಂಹರಾಶಿಯವರ ಬಗ್ಗೆನೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಇವರಿಗೆ ಅಂತ ಹೇಳ್ಬಿಟ್ಟು. ಸೊ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ ಎಲ್ಲರ ಗಮನವನ್ನು ಸೆಳೆಯೋ ಥರ ಆಗುತ್ತೆ. ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ದೊರೀಬಹುದು. ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡೋದು, ಬಂದ ತಕ್ಷಣ ಯಾರಿಗಾದ್ರೂ ಈಗೋನೂ ಜಾಸ್ತಿ ಇರುತ್ತೆ ಇವರಿಗೆ. ಲೀಡರ್ಶಿಪ್
ಕ್ವಾಲಿಟೀಸ್ ಜೊತೆಗೆ ಈಗೋ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮೃದುತ್ವವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಆರೋಗ್ಯ ಸ್ವಲ್ಪ ಸಾಮಾನ್ಯವಾಗಿರುತ್ತೆ, ತುಂಬಾ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವತ್ತು. ಓಕೆ, ಆರೋಗ್ಯದ ಬಗ್ಗೆ ಸಿಂಹರಾಶಿಯವರಿಗೆ ಎಚ್ಚರಿಕೆ ಅಗತ್ಯವಿದೆ ಈ ದಿನ. ಹೌದು. ಓಕೆ, ಮುಂದಿನ ರಾಶಿಗೆ ಬಂದ್ರೆ ಕನ್ಯಾ ರಾಶಿ ಹೇಗಿದೆ ಕನ್ಯಾ ರಾಶಿಯವರಿಗೆ? ನೋಡಿ, ಕನ್ಯಾ ರಾಶಿಯವರಿಗೆ ನೀವು ಮೊದಲೇ ಬುದ್ಧಿಜೀವಿಗಳು. ಸೊ ಯೋಚನೆ ಮಾಡಿಕೊಂಡು ಯೋಜನೆಯನ್ನ ಮಾಡಿಕೊಂಡು ಕೆಲಸಗಳನ್ನ ಮಾಡೋದ್ರಿಂದ ಉತ್ತಮ ಫಲ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆರ್ಥಿಕವಾಗಿ ಸಣ್ಣ ಮಟ್ಟದ ಲಾಭ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಲಾಭನೇ ದೊರೀಲಿಲ್ಲ ಅನ್ನೋದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಲಾಭ ಬರ್ತಾ ಇದೆ ಅಂದ್ರೆ ಅದಕ್ಕೆ ಸ್ಯಾಟಿಸ್ಫೈ ಆಗಬೇಕು, ಅಂದ್ರೆ ಗ್ರಾಟಿಟ್ಯೂಡ್ ಇಟ್ಕೊಳ್ಬೇಕು ನಾವು ಅಲ್ವಾ. ಹಾಗಾಗಿ ಸಣ್ಣ ಮಟ್ಟಿನ ಲಾಭದ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುವಂತಹ ದಿನ. ಪ್ರಯಾಣದ ಯೋಗ ಕೂಡ ಇರುವಂತಹ ದಿನ. ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಓಕೆ ಓಕೆ, ಕನ್ಯಾ ರಾಶಿಯವರು ಯೋಜನೆ ಎರಡಕ್ಕೂ ಇವತ್ತು ಬದ್ಧರಾಗಿರ್ಬೇಕು ಅನ್ನುವಂಥದ್ದು. ಓಕೆ, ಪ್ರತಿದಿನವೂ ಕೂಡ ನೀವು ವಿಶೇಷವಾದಂತಹ ಒಂದು ಸಂಗತಿಯನ್ನ ತಿಳಿಸಿಕೊಡ್ತಿದ್ರಿ. ಈ ರಾಶಿಯ ಸರಣಿಯಲ್ಲಿ ಇವತ್ತು ನೀವು ಯಾವ ರಾಶಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ಮೇಡಮ್? ನಾನಿವತ್ತು ವೃಶ್ಚಿಕ ರಾಶಿ, ನಾವು ತುಲಾ ರಾಶಿಯವರೆಗೆ ನೋಡಿದ್ವಿ. ಸೊ ವೃಶ್ಚಿಕ ರಾಶಿ ಅಂತ ಅಂದ್ರೆ ಅದಕ್ಕೆ ಕೂಡ ಅಧಿಪತಿ ಕುಜಾನೇ ಆಗ್ತಾನೆ ವೃಶ್ಚಿಕ ರಾಶಿಗೆ. ಸೊ ಅಪಾರವಾದಂಥ ಧೈರ್ಯ ಇವ್ರಿಗಿರುತ್ತೆ, ಆತ್ಮವಿಶ್ವಾಸ ಇರುವಂತಹ ಜನ ಇವರು. ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಧೈರ್ಯವಾಗಿ ಕೆಲಸಗಳನ್ನ ಮಾಡ್ತಾರೆ. ಏನಾದ್ರೂ ಒಂದು ಡಿಸಿಷನ್ ತಗೊಂಡ್ರು ಅಂದ್ರೆ ಅದು ತುಂಬಾ ಬಲವಾದ ನಿರ್ಧಾರ ಅಂತ ಹೇಳ್ತೀವಿ. ಅದು ನಿರ್ಧಾರವನ್ನ ಅವರು ಈಸಿಯಾಗಿ ಚೇಂಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇವ್ರಿಗೆ ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳಿದ್ರೆ ರಹಸ್ಯವಾದಂತಹ ವಿಚಾರಗಳನ್ನ, ಏನಾದ್ರೂ ಒಂದು ವಿಚಾರ ಹೇಳ್ತೀರಾ ಅಂದ್ರೆ ಅದನ್ನ ಸಸ್ಪೆನ್ಸ್ ಆಗಿ ಇಡೋದ್ರಲ್ಲಿ ಇವರು ತುಂಬಾ ಎಕ್ಸ್ಪರ್ಟ್ಸ್. ಅವ್ರ ವಿಚಾರನೂ ಅಷ್ಟೇ ಒಳಗಡೆನೆ ಇಟ್ಕೊಂಡು ಅವರು ಕಾಪಾಡ್ಕೊಳ್ತಾರೆ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮದಲ್ಲಿ ಉಳಿದ 6 ರಾಶಿಗಳ ನಿತ್ಯ ಫಲ ಹೇಗಿದೆ ಕೇಳೋಣ ಮೇಡಮ್. ಮುಂದಿನ ರಾಶಿ ತುಲಾ ರಾಶಿ ನೋಡೋದಾದ್ರೆ ಹೇಗಿದೆ ತುಲಾ ರಾಶಿಯವರಿಗೆ? ನೋಡಿ, ನಾ ಹೇಳ್ತೀನಿ, ಬ್ಯಾಲೆನ್ಸ್ಡ್ ಆಗಿರಬೇಕು. ಮನುಷ್ಯನ ನೇಚರೇ ಹಾಗೆ, ಒಂಥರ ಬ್ಯಾಲೆನ್ಸ್ಡ್ ಆಗಿ ಕೆಲಸಗಳನ್ನು ಮಾಡಬೇಕು. ಎಮೋಷನ್ಸ್ ಎಷ್ಟಿರಬೇಕು ಅಷ್ಟಿರಬೇಕು, ಪ್ರಾಕ್ಟಿಕಲ್ ಆಗಿ ಎಷ್ಟು ಯೋಚನೆ ಮಾಡ್ತೀವೋ ಅಷ್ಟು ಯೋಚನೆ ಮಾಡಬೇಕು. ತುಲಾ ರಾಶಿಯವರಿಗೆ ಇವತ್ತು ತುಂಬ ಸಮತೋಲನದ ನಿರ್ಧಾರಗಳನ್ನು ತಗೊಳ್ಳುವಂಥ ಒಂದು ದಿನ ಅಂತ. ಅವರು ಏನು ಬ್ಯಾಲೆನ್ಸ್ಡ್ ಆಗಿ ಡಿಸಿಷನ್ಸ್ನ ತಗೊಳ್ತೀರಾ ನೀವು ತುಲಾ ರಾಶಿಯವರು, ಅದು ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಳೆಯ ಕೆಲಸಗಳು ತುಂಬ ದಿನದಿಂದ ಪೆಂಡಿಂಗ್ ಆಗಿದೆ ಅನ್ನುವಂಥ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಸಂಗಗಳು ಹೆಚ್ಚು ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೊಸ ಯೋಜನೆಗಳಿಗೆ ಶುಭಾರಂಭ ಆಗುವಂತಹ ದಿನ. ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು, ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತಿದ್ದೀರಾ, ಕೂತು ನೀಟಾಗಿ ಪ್ಲಾನ್ ಮಾಡಿ ಇವತ್ತಿನ ದಿನ ಮಾಡಿದಂತಹ ಪ್ಲಾನ್ಸ್ ಏನಿದೆ ಅದು ಎಕ್ಸಿಕ್ಯೂಟ್ ಮಾಡೋಕೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಇವತ್ತೇನಾದರೂ ಪ್ರಾರಂಭ ಮಾಡ್ತಿದ್ದೀರಾ ಹೊಸದಾಗಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಏನಾದರೂ ಹೊಸದಾಗಿ ಕಲಿಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ರೆ ತುಲಾ ರಾಶಿಯವರಿಗೆ ಇದು ಒಳ್ಳೆಯ ದಿನ ಅಂತ ಹೇಳ್ಬಹುದು. ಓಕೆ, ತುಲಾ ರಾಶಿಯವರಿಗೆ ಒಟ್ಟಾರೆ ಒಳ್ಳೆಯ ದಿನವಿದೆ, ಶುಭಾರಂಭವಿದೆ, ಆದ್ರೆ ಕುಟುಂಬದ ಬಗ್ಗೆ ಸ್ವಲ್ಪ ಗಮನ ಅಗತ್ಯ ಅನ್ನುವಂಥದ್ದು. ಓಕೆ, ಮುಂದಿನ ರಾಶಿಗೆ ಬಂದ್ರೆ ವೃಶ್ಚಿಕ ರಾಶಿ ಬಗ್ಗೆನೇ ಇವತ್ತು ತಿಳಿಸಿಕೊಡ್ತಾ ಇದ್ದೀರಾ. ಹಾಗಾಗಿ ಇವತ್ತಿನ ದಿನ ನಿತ್ಯ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ತುಂಬ ಸವಾಲುಗಳು ಎದುರಾಗ್ತವೆ. ಏನೇ ಸವಾಲುಗಳು ಬಂದರೂ, ಏನೇ ಕಷ್ಟಗಳು ಬಂದರೂ ಅದನ್ನು ತುಂಬ ಆತ್ಮವಿಶ್ವಾಸದಿಂದ ಎದುರಿಸುವಂಥ ಧೈರ್ಯ ಇವರಿಗೆ ಖಂಡಿತ ಇರುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಂಡು ಬರುವಂಥ ದಿನ ಅಂತ ಹೇಳ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಅನಿವಾರ್ಯ ಆಗುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಚಿಂತನೆಗಳಿಂದ ದೇವರು, ಪೂಜೆ, ಜಪತಪಗಳು ಈ ಥರದ ಬಗ್ಗೆ ಹೆಚ್ಚು ಯೋಚನೆ ಮಾಡೋದ್ರಿಂದ ಇವತ್ತು ನಿಮ್ಮ ಮನಸ್ಸಿಗೆ ಚಿಂತೆ ಏನಿದೆ, ಆಧ್ಯಾತ್ಮಿಕ ಚಿಂತನೆಯಿಂದ ಮನಸ್ಸಿನ ಚಿಂತೆ ದೂರ ಆಗುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಓಕೆ, ಆಧ್ಯಾತ್ಮಿಕವಾಗಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಇವತ್ತು ಸಾಧನೆಯನ್ನ ಮಾಡಿಕೊಳ್ಳಬೇಕು ಅಂತ. ಸರಿ, ಮುಂದಿನ ರಾಶಿಗೆ ಬಂದ್ರೆ ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ? ನೋಡಿ, ಧನುರಾಶಿಯವರಿಗೆ ಇವತ್ತು ಅದೃಷ್ಟದ ಬಲದಿಂದ ಎಷ್ಟೋ ಕೆಲಸಗಳು ಆಗುವಂಥ ದಿನ. ಅಂದರೆ ಲಕ್ ಒಂದಿದ್ರೆ ಮನುಷ್ಯನಿಗೆ ಎಲ್ಲಿ ಬೇಕಾದ್ರೂ ಗೆದ್ಬಿಡ್ತಾನೆ ಅಂತ ಹೇಳ್ತೀವಿ, ಅಂತಹ ಲಕ್ಕಿ ಡೇ ಇವತ್ತು ಅಂತ ಹೇಳ್ಬೋದು. ಹಾಗೆಯೇ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಪಾಸಿಟಿವ್ ಆದಂತಹ ಗ್ರೋತ್, ಎಜುಕೇಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಹಾಗೆಯೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಯಾವುದಾದ್ರೂ ಮಾಡ್ಕೊಳ್ತೀವಿ, ಜಾಬ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಒಳ್ಳೆಯ ದಿನ. ಸ್ನೇಹಿತರ ಸಹಕಾರ, ಫ್ರೆಂಡ್ಸ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಅನಗತ್ಯ
ಅನಗತ್ಯವಾದಂತಹ ಖರ್ಚುಗಳನ್ನ ಕಡಿಮೆ ಮಾಡಬೇಕಾಗತ್ತೆ ಇವತ್ತಿನ ದಿನ ಧನು ರಾಶಿಯವರು ಅಂತ ಹೇಳ್ಬೋದು. ಎನಿವೇಸ್ ಇವತ್ತು ಲಕ್ಕಿ ಡೇ ಅಂತ ಹೇಳ್ಬೋದು. ಧನು ರಾಶಿಯವರಿಗೆ ಸ್ವಲ್ಪ ಖರ್ಚನ್ನೊಂದು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ, ಇದು ಧನು ರಾಶಿಯವರದಾಗಿತ್ತು. ಮುಂದೆ ಬಂದ್ರೆ ಅಂದ್ರೆ ಮಕರ ರಾಶಿಗೆ ಬಂದ್ರೆ ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿರುತ್ತೆ ನೋಡಿ? ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಆಗ್ತಾನೆ. ಸೊ ಅವನ ಗುಣನೇ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು. ಇಲ್ಲೇನಾಗಿದೆ, ಇವತ್ತಿನ ದಿನ ಕಠಿಣ ಪರಿಶ್ರಮ, ನೀವು ಹೆಚ್ಚು ಪರಿಶ್ರಮ ಹಾಕಿದಷ್ಟು ಅದಕ್ಕೆ ಸರಿಯಾದಂತಹ ಉತ್ತಮವಾದಂತಹ ಫಲ ದೊರೆಯೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಹಿರಿಯರಿಂದ ಪ್ರಶಂಸೆ ಸಿಗುತ್ತೆ. ಹಿರಿಯರು ಅಂದ ತಕ್ಷಣ ವಯಸ್ಸಿನಲ್ಲಿ ಹಿರಿಯರು ಅಂತ ಅಲ್ಲ, ನಿಮ್ಮ ಜೊತೆ ಕೆಲಸ ಮಾಡುವಂತಹ ಅಥವಾ ನಿಮ್ಮ ಹೈಯರ್ ಆಫೀಸರ್ಸ್ ಅಂತ ಏನಿರ್ತೀವಿ ಅವರು, ಮನೆಯಲ್ಲೂ ಅಷ್ಟೇ ನೀವು ಮಾಡುವಂತಹ ಕೆಲಸಗಳಿಗೆ ನಿಮ್ಮ ದೊಡ್ಡವರು, ತಂದೆನೋ ತಾಯಿನೋ ಅಜ್ಜ ಅಜ್ಜಿನೋ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಕುಟುಂಬದಲ್ಲಿ ಶುಭ ಸುದ್ದಿಯನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ದಿನ. ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ವಿಶ್ರಾಂತಿಯ ಅಗತ್ಯ ಮಕರ ರಾಶಿಯವರಿಗಿರುತ್ತೆ. ಏಕೆಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಇವರು ಕಠಿಣ ಪರಿಶ್ರಮವನ್ನ ವಹಿಸ್ತಾರೆ. ಹಾಗಾಗಿ ಸ್ವಲ್ಪ ದೈಹಿಕ ಒಂದು ದೃಷ್ಟಿಯಿಂದ ನೋಡಿದಾಗ ವಿಶ್ರಾಂತಿಯ ಪಡೆಯುವಂತಹ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಮಕರ ರಾಶಿಯವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಇವತ್ತು. ಕುಂಭ ರಾಶಿಗೆ ಬಂದ್ರೆ ಕುಂಭ ರಾಶಿಯವರ ನಿತ್ಯ ಫಲ ಹೇಗಿದೆ ನೋಡಿ? ಕುಂಭರಾಶಿಯವರಿಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ನ್ಯೂ ಐಡಿಯಾಸ್, ಇನ್ನೋವೇಟಿವ್ ಐಡಿಯಾಸ್ ಅಂತ ಹೇಳ್ತೀವಲ್ಲ, ಆ ಥರದ ಐಡಿಯಾಗಳು ಬರ್ತವೆ. ಅದು ಏನಂದ್ರೆ ಅಂತಹ ಐಡಿಯಾಸ್ ನಿಮ್ಮನ್ನ ಯಶಸ್ಸಿನತ್ತ ಕರೆದುಕೊಂಡು ಹೋಗ್ತವೆ ಅಂತ ಹೇಳ್ಬಿಟ್ಟು ಅದನ್ನ ಸಕ್ಸಸ್ಫುಲ್ ಆಗೋದಕ್ಕೆ ಆ ಸಮಯದಲ್ಲಿ ಇದು ನೀವು ಮಾಡಿದಂಥ ಪ್ಲಾನ್ ಸಪೋರ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲೂ ಕೂಡ ಹೊಸ ಅವಕಾಶಗಳು ಬರ್ತವೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯ ಅವಶ್ಯಕತೆ ಇರುತ್ತೆ. ಬಂಧು ಬಳಗದವರೊಂದಿಗೆ ಉತ್ತಮವಾಗಿ ಸಮಯವನ್ನು ಕಳೆಯುವಂಥ ದಿನ ಅಂತ. ಯಾವುದಾದ್ರೂ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸು ಇವತ್ತು ಮನೆಗೆ ಬರಬಹುದು. ಅವ್ರ ಜೊತೆಗೆ ನಗ್ತಾ ಒಂದಷ್ಟು ಕೂತ್ಕೊಂಡು ಮಾತಾಡಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಓಕೆ, ಓವರ್ ಆಲ್ ಆಗಿ ಕುಂಭರಾಶಿಯವರೆಗೂ ದಿನ ಪಾಸಿಟಿವ್ ಆಗಿದೆ. ಓಕೆ, ಮುಂದಿನ ರಾಶಿಗೆ ಬಂದ್ರೆ ಕಡೆಯ ರಾಶಿ ಮೀನ ರಾಶಿಗೆ ಹೇಗಿದೆ? ಇವರು ಕೂಡ ಸ್ವಲ್ಪ ಎಮೋಷನಲ್ ಜನನೇ. ಕರ್ಕಾಟಕ ರಾಶಿಯವ್ರ ತರನೇ ಮೀನರಾಶಿಯವರು ಸ್ವಲ್ಪ ಎಮೋಷನಲ್ ಜನ ಆಗಿರ್ತಾರೆ. ಇವತ್ತು ನಿಮಗೆ ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗಿರುವಂತಹ ದಿನ ಅಂತ ಹೇಳ್ಬೋದು. ಅಪೂರ್ಣವಾದಂತಹ ಕೆಲಸಗಳು, ಆತ್ಮವಿಶ್ವಾಸ ಅಂದ್ರೆ ಅಪೂರ್ಣವಾಗಿರುವಂತಹ ಕೆಲಸಗಳನ್ನ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಕೈಗೆತ್ಕೊಂಡು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಸಂತೋಷವಾಗಿರುವಂತಹ ದಿನ, ಒಂದು ಒಳ್ಳೆಯ ವಾತಾವರಣ ಅಂತ ಹೇಳ್ತೀವಿ. ಅಂದ್ರೆ ಬರೀ ಸಂತೋಷ ಮಾತ್ರ ಅಲ್ಲ, ಸೌಹಾರ್ದವಾಗಿ ಅಂತಂದ್ರೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಸರಿಯಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ಮಾಡಬೇಕು ಅಂತಿರೋ ಕೆಲಸಗಳನ್ನ ತುಂಬಾ ಪಾಸಿಟಿವ್ ಆಗಿ ಮುಗಿಸೋದಕ್ಕೆ ಅವಕಾಶ ಇರುವಂತಹ ದಿನ ಈ ಮೀನ ರಾಶಿಯವರಿಗೆ ಇವತ್ತು ಅಂತ ಹೇಳ್ಬೋದು. ಓಕೆ, ಓವರ್ ಆಲ್ ಆಗಿ ಮೀನ ರಾಶಿಯವರೆಗೂ ಕೂಡ ದಿನ ಒಳ್ಳೆಯ ದಿನವಾಗಿ ಇರುತ್ತೆ ಅಂತ. ಇದು 12 ರಾಶಿಗಳ ಫಲಾನುಫಲವಾಗಿತ್ತು. ವೀಕ್ಷಕರ ಜೊತೆಗೆ ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಪ್ರತಿಯೊಂದು ವಿಚಾರವನ್ನ, ವಿಶೇಷ ಸಂಗತಿಯನ್ನ, ಅದು ಜ್ಯೋತಿಷ್ಯದ್ದಾಗಿರಬಹುದು, ವಾಸ್ತುವಿನದ್ದಾಗಿರಬಹುದು, ಹಾಗೆಯೇ ಸಂಖ್ಯಾಶಾಸ್ತ್ರ ಮತ್ತು ಟ್ಯಾರೋಟ್ ಕುರಿತಾದಂತಹ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂತಹ ಹಂತದಲ್ಲಿದ್ದೇವೆ. ಈ ರಾಶಿಗಳ ಸರಣಿಯಲ್ಲಿ ಇವತ್ತು ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವೃಶ್ಚಿಕ ರಾಶಿಯವರ ಗುಣವೇನು, ಸ್ವಭಾವವೇನು, ಯಾವ ಒಂದು ಸಂಖ್ಯೆ ಅವರಿಗೆ ಒಳಿತನ್ನ ಮಾಡುತ್ತೆ, ಯಾವ ಬಣ್ಣವನ್ನ ವೃಶ್ಚಿಕ ರಾಶಿಯವರು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ, ಹೀಗೆ ಮತ್ತಷ್ಟು ಸಂಗತಿಯನ್ನ ದಿವ್ಯಾ ಸುಬ್ರಹ್ಮಣ್ಯ ಅವರಿಂದ ತಿಳಿದುಕೊಳ್ಳೋಣ. ಮೇಡಮ್, ಇನ್ನೊಂದು ವಿಚಾರ, ಈಗ ವೃಶ್ಚಿಕ ರಾಶಿ ಅಂತ ಬಂದಾಗ ಬಹಳಷ್ಟು ಟ್ರೋಲ್ ಮಾಡುವಂತಹ ರಾಶಿ ವೃಶ್ಚಿಕ ರಾಶಿ, ಬಹಳಷ್ಟು ಡೇಂಜರಸ್ ಆದಂತಹ ರಾಶಿ ಅಂತ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ನೋಡಿದ್ರೆ ವೃಶ್ಚಿಕ ರಾಶಿ ಅಂದ್ರೇನೆ ವೃಶ್ಚಿಕ ರಾಶಿಯವರಪ್ಪ, ಇವರಿಂದ ಸ್ವಲ್ಪ ದೂರ ಇರಬೇಕು ಅನ್ನೋಂಥ ಟ್ರೋಲ್ಗಳು ಆಗ್ತಿರೋದೇ ಹೆಚ್ಚು. ಹೇಗಿರುತ್ತೆ ಎಕ್ಸಾಕ್ಟ್ ಆಗಿ ವೃಶ್ಚಿಕ ರಾಶಿಯವರ ಸ್ವಭಾವ? ಇವ್ರು ನೋಡಿ, ಏನ್ ಗೊತ್ತಾ, ಸಂಕಷ್ಟ, ಎಂಥ ಕಷ್ಟದ ಪರಿಸ್ಥಿತಿನಲ್ಲೂ ಒಂದು ಸಮಚಿತ್ತವನ್ನ ಕೈಗೊಳ್ತಾರೆ. ಅಂದ್ರೆ ಇವಾಗ ನೀವೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಆ ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಗೆ ಯಾರೋ ಕಿರಿಕಿರಿನ ಮಾಡ್ತಾರೆ, ಯಾರೋ ಮನಸ್ಸಿಗೆ ನೋವು ಮಾಡ್ತಾರೆ. ಆ ನೋವು ಮಾಡಿದಾಗ್ಲೂ ನೀವು ಅದನ್ನ ತೋರಿಸ್ಕೊಳ್ದೇ ಇದ್ದಾಗ ಅವ್ರಿಗೊಂಥರ ಅದು ಇರುಸು ಮುರುಸು. ಟ್ರೋಲ್ ಯಾಕೆ ಆಗ್ತಾರೆ ಅಂದ್ರೆ ಇದೇ ರೀಸನ್ ಇಂದ. ಅಂದ್ರೆ ಸಂಕಷ್ಟದ ಸಮಯದಲ್ಲಿ ಕೂಡ ಒಂದು ಸಮಚಿತ್ತವನ್ನ ಕಾಪಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ನಿಷ್ಠಾವಂತ ಸ್ನೇಹಿತರಾಗಿರ್ತಾರೆ ಇವರು ಅಂತ ಹೇಳ್ಬಿಟ್ಟು. ಅಂದ್ರೆ ತುಂಬಾ ಲಾಯಲ್ ಫ್ರೆಂಡ್ಸ್ ಆಗಿರ್ತಾರೆ ಇವರು. ಅಥವಾ ಇವರು ಹಸ್ಬೆಂಡ್ ಅಥವಾ ವೈಫ್, ಏನ್ ಸ್ಪೌಸ್ ಅಂತ ಹೇಳ್ತೀವಿ, ಸಂಗಾತಿಯಾಗಿ ಕೂಡ ಇವರು ನಿಷ್ಠಾವಂತರಾಗಿ ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಏನನ್ನಾದ್ರೂ ಆಗ್ಲಿ ಒಂದು ಸಂಶೋಧನೆ ಮಾಡಿ ಇದು ಸರಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂತಹ ಮನೋಭಾವ ಇವ್ರಿಗೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವು ಡಿಮೆರಿಟ್ಸ್ ಕೂಡ ಇವ್ರಿಗಿರುತ್ತೆ. ಎಲ್ಲರಿಗೂ ಅಷ್ಟೇ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ದುರ್ಬಲತೆಗಳು ಏನಿರುತ್ತೆ, ವೀಕ್ನೆಸ್ ಗಳು ಏನಿರ್ತವೆ ಅಂತಂದ್ರೆ ಅತಿಯಾದ ಅನುಮಾನ.
ಎದುರುಗಿರೋರ್ ಮೇಲೆ ಪ್ರತಿ ಹೆಜ್ಜೆನಲ್ಲೂ ಅನುಮಾನ, ಅದರಲ್ಲೂ ಇಂಥವ್ರಿಗೆ ಗಂಡ ಅಥವಾ ಹೆಂಡತಿ ಆಗ್ಬಿಟ್ರೆ ಅನುಮಾನ, ಅಯ್ಯೋ ಇವ್ರು ಇನ್ನೆಲ್ಲಿ ಏನ್ ಮಾಡ್ತಾರೋ, ನಮ್ಗೆಲ್ ಮೋಸ ಆಗ್ತಿದ್ಯೋ, ಈ ತರದ ಒಂದು ಮನೋಭಾವ ಇವ್ರಿಗೆ ಇದ್ದೇ ಇರುತ್ತೆ. ಕೋಪವನ್ನ ಮನ್ಸಲ್ಲೇ ಸ್ವಲ್ಪ ಹಿಡಿದಿಟ್ಕೊಂತಾರೆ. ಅದ್ ಏನಾಗುತ್ತೆ ಅಂದ್ರೆ ಎವ್ರಿ ಟೈಮ್ ಅದ್ ಸರಿಯಾದ ವಿಚಾರ ಅಲ್ಲ. ಕೋಪ ಮನ್ಸಲ್ಲೇ ಇಟ್ಕೊಂಡಾಗ ಯಾವಾಗ್ಲೂ ಒಂದ್ಸರಿ ಅದು ಬ್ಲಾಸ್ಟ್ ಆಗೋದು ಚಾನ್ಸ್ ಇರುತ್ತೆ. ಹಾಗಾಗಿ ಅಷ್ಟೊಂದು ಕೋಪವನ್ನ ಕಂಟ್ರೋಲ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕೆಲವು ಸರಿ ಏನ್ ಮಾಡ್ತಾರೆ, ತುಂಬಾ ಹಠಮಾರಿತನ, ಇದಾಗ್ಬೇಕು ಅಂದ್ರೆ ಆಗ್ಲೇಬೇಕು ಅನ್ನುವಂಥ ಹಠದ ಸ್ವಭಾವವನ್ನು ಇವರು ಇದ್ ಮಾಡ್ಕೊಂತಾರೆ. ಮತ್ತೆ ಇನ್ನೊಂದು ಡಿಮೆರಿಟ್ ಅಂದ್ರೆ ಯಾರಾದ್ರೂ ಅಪ್ಪಿತಪ್ಪಿ ತಪ್ಪು ಮಾಡಿರ್ತಾರೆ, ಅವ್ರನ್ನ ಎಕ್ಸ್ಕ್ಯೂಸ್ ಮಾಡಕ್ಕೆ ತುಂಬಾ ಟೈಮ್ ತಗೋತಾರೆ. ಈಸಿಯಾಗಿ ಎಕ್ಸ್ಕ್ಯೂಸ್ ಫರ್ಗಿವ್ ಮಾಡಲ್ಲ. ಹಾಗೇನೆ ಸ್ವಲ್ಪ ಬೇಗ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರು ಎದುರುಗಿನವ್ರು ನಮಗೆ ಎಕ್ಸ್ಪ್ರೆಸ್ ಮಾಡ್ಲಿ, ಅವ್ರು ನಮಗೆ ಹೇಳಿ ಆಮೇಲೆ ನೋಡೋಣ, ಈ ತರದ ಒಂದು ಟೆಸ್ಟಿಂಗ್ ಮೈಂಡ್ ಸೆಟ್ ಅಂತ ಹೇಳ್ತೀವಲ್ಲ, ಆ ತರದ ಮೈಂಡ್ ಸೆಟ್ ಇವ್ರಿಗಿರುತ್ತೆ. ಇನ್ನೊಂದು ಪ್ರಶ್ನೆ, ಯಾವಾಗ್ಲೂ ಅಷ್ಟೇ ನಾವು ಗಮನಿಸಿದ ಹಾಗೆ ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ವೃಶ್ಚಿಕ ರಾಶಿಯವರು ಪಾಲಿಟಿಕ್ಸ್ಗೆ ಹೋಗ್ತಾರೆ. ಪಾಲಿಟಿಕ್ಸ್ ನಲ್ಲಿ ಇರೋರೆಲ್ಲ, ರಾಜಕಾರಣದಲ್ಲಿ ಇರೋರೆಲ್ಲ ವೃಶ್ಚಿಕ ರಾಶಿಯವರೇ, ಅಥವಾ ವೃಶ್ಚಿಕ ರಾಶಿಯವರಾಗಿದ್ರೆ ರಾಜಕೀಯದ ಆಸಕ್ತಿ ಇರುತ್ತೆ ಅಂತಾರೆ. ಇದು ನಿಜಾನಾ ಅಂತ? ರಾಜಕೀಯ ಆಸಕ್ತಿ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇದು ಏನ್ ಹೇಳ್ತೀವಿ ನಾವು, ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ವೃಶ್ಚಿಕ ರಾಶಿಯವ್ರಿಗೆ ಇನ್ನೊಂದೇನು ಗೊತ್ತಾ, ವೃಶ್ಚಿಕದಿಂದ ಸಿಂಹ ಏನಾಗುತ್ತೆ, 10ನೇ ಮನೆ ಆಗುತ್ತೆ. ಸೊ ಹಂಗಾಗಿ 10th ಹೌಸ್ ಅಂತ ಹೌಸ್ ಏನಿದೆಯಲ್ಲ, ಅದು ನಮ್ಗೆ ವೃತ್ತಿಯನ್ನ ತೋರಿಸುವಂಥದ್ದು. ಅಲ್ಲೇ ಸೂರ್ಯನ ಕನೆಕ್ಷನ್ ಬರುತ್ತೆ. ಹಾಗಾಗಿ ಗೌರ್ಮೆಂಟ್ ಜಾಬು ಅಥವಾ ಈ ಪಾಲಿಟಿಕ್ಸ್ ಇದಕ್ಕೆಲ್ಲ ನಮ್ಗೆ ಈ ತರ ಕನೆಕ್ಷನ್ ತಗೊಳ್ಬಹುದು ಅಂತ ಹೇಳ್ಬಿಟ್ಟು. ಅಸ್ಟ್ರಾಲಜಿ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಡೀಪ್ ಸಬ್ಜೆಕ್ಟ್. ಬರೀ ರಾಶಿ ಗುಣಲಕ್ಷಣಗಳು ಇದು ತುಂಬಾ ಬೇಸಿಕ್ ಆದ ವಿಚಾರಗಳನ್ನ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಯಾಕೆಂದ್ರೆ ಜನಸಾಮಾನ್ಯರಿಗೂ ಇದು ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ. ಆದ್ರೆ ಇದನ್ನ ನಿಜವಾಗ್ಲೂ ಡೀಪ್ ಆಗಿ ನಾವು ಮಾತಾಡ್ತಾ ಹೋದ್ರೆ ಇನ್ನು ತುಂಬಾ ವಾಸ್ಟ್ ಸಬ್ಜೆಕ್ಟ್ ಆಗಿರುವಂತದ್ದು ಅಂತ ಹೇಳ್ಬಹುದು. ಓಕೆ ಮೇಡಮ್, ಓಕೆ. ಇನ್ನು ಜನರಲ್ ಆಗಿ ಕೇಳೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಯಾವ ನಂಬರ್ ಜಾಸ್ತಿ ಒಳಿತು ಮಾಡುತ್ತೆ? ನೋಡಿ, ಇವ್ರಿಗೆ ಯಾವ ನಂಬರ್ ಒಳಿತು ಮಾಡುತ್ತೆ ಅಂತ ಹೇಳಿದ್ರೆ 9ನೇ ನಂಬರು, 1ನೇ ನಂಬರು, 3ನೇ 1, 3, 9 ಈ ನಂಬರ್ಗಳು ತುಂಬಾ ಪಾಸಿಟಿವ್ ಆದಂತಹ ಒಂದು ಇದ್ ಮಾಡುತ್ತೆ. ಇದು ಸ್ಥಿರ ರಾಶಿ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಕಾನ್ಸ್ಟೆಂಟ್ ಮೈಂಡ್ ಸೆಟ್ ಕೂಡ ಇರುತ್ತೆ. ಹಾಗೇನೆ ಇದು ಕುಜಾಧಿಪತಿ ಆಗಿರೋದ್ರಿಂದ ಕೋಪ ಅಂತ ಎಲ್ಲ ಹೇಳಿದೆ ನಾನು. ಇನ್ನು ಬಣ್ಣಗಳು, ಯಾವ ಬಣ್ಣ ಇವರಿಗೆ ತುಂಬಾ ಸೂಟಬಲ್ ಆಗುತ್ತೆ ಅಂದ್ರೆ ಮರೂನ್ ಕಲರು, ರೆಡ್ ಕಲರು, ಮರೂನ್ ಕಲರ್, ಗಾಢ ರೆಡ್ ಅಂದ್ರೆ ಒಂಥರ ಡಾರ್ಕ್ ರೆಡ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಕಡು ಗುಲಾಬಿ ಅಂತ ಹೇಳಿದ್ರೆ ಈ ರೆಡ್ಡಿಶ್ ಪಿಂಕ್ ಬರುತ್ತೆ ನೋಡಿ, ಒಂಥರ ಡಾರ್ಕ್ ಪಿಂಕ್, ರಾಣಿ ಕಲರ್ ಅಂತ ಹೇಳ್ತೀವಲ್ಲ, ಆ ಥರದ ಬಣ್ಣಗಳು ಇವ್ರಿಗೆ ತುಂಬಾ ಚೆನ್ನಾಗಿ ಬರ್ತವೆ. ಇನ್ನು ಶುಭ ದಿನಗಳು ಅಂತ ಹೇಳಿದ್ರೆ ಮಂಗಳವಾರ ಮತ್ತೆ ಭಾನುವಾರ, ಮತ್ತೆ ಅದೃಷ್ಟದ ರತ್ನ, ನಾವು ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಇದು. ಇವ್ರಿಗೆ ಹವಳ ಅಂತ ಹೇಳ್ತೀವಲ್ಲ, ಕೆಂಪು ಹವಳ ಅಂತ ಹೇಳ್ತೀವಿ, ರೆಡ್ ಕೋರಲ್, ಇದು ಇವ್ರಿಗೆ ತುಂಬಾ ಪಾಸಿಟಿವ್ ಆದಂಥ ರಿಸಲ್ಟ್ನ ತಂದ್ಕೊಡುತ್ತೆ. ಯಾವಾಗ ಜನರಲ್ ಆಗಿ ಹೇಳಬೇಕು ಅಂದ್ರೆ ಜನ್ಮ ಜಾತಕವನ್ನ ನೋಡಿ ನಾವು ಈ ಲಕ್ಕಿ ಸ್ಟೋನ್ಗಳನ್ನ ಧಾರಣೆ ಮಾಡಬೇಕಾಗುತ್ತೆ. ಓಕೆ, ಓಕೆ. ಇನ್ನು ವೃಶ್ಚಿಕ ರಾಶಿಯವರು ಯಾವ್ದಾದ್ರು ಒಂದು ಕ್ರಿಸ್ಟಲ್ ನ ಧಾರಣೆ ಮಾಡಬೇಕು ಪ್ರತಿದಿನಕ್ಕೂ ಅಂತಂದ್ರೆ ಯಾವ ಒಂದು ಕ್ರಿಸ್ಟಲ್ ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಒಳಿತು ಮಾಡುತ್ತೆ? ಇವರು ರೆಡ್ ಜಾಸ್ಪರ್ ನ ಧಾರಣೆ ಮಾಡಲಿ. ರೆಡ್ ಜಾಸ್ಪರ್ ಮತ್ತೆ ಸನ್ಸ್ಟೋನ್ ಇದೆರಡನ್ನೂ ಧಾರಣೆ ಮಾಡ್ಬೋದು. ಆಮೇಲೆ ಇವರು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಮೊಂಡುತನ ಇರುತ್ತೆ ಅಂತ ಹೇಳದ್ನಲ್ಲ, ಈ ಮೊಂಡುತನ ಜಾಸ್ತಿ ಇದೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಕೆಲವು ಸರಿ ವೃಶ್ಚಿಕ ರಾಶಿಯವರಿಗೆ. ಹಂಗೆ ನಿಮಗೆ ರಿಯಲೈಸ್ ಆಗ್ತಾ ಇದೆ ಅಂತಂದ್ರೆ ಕ್ಲಿಯರ್ ಕ್ವಾರ್ಟ್ಸ್ ನ ಕೂಡ ನೀವು ಹಾಕೊಳ್ಬಹುದು. ಕ್ಲಿಯರ್ ಕ್ವಾರ್ಟ್ಸ್ ಹಾಕೊಂಡಾಗ ಸ್ವಲ್ಪ ಕಾಮ್ನೆಸ್ ಬರುತ್ತೆ ಮೈಗೆ, ಮನಸ್ಸಿಗೆ. ಅಂದ್ರೆ ಆ ಹಠದ ಸ್ವಭಾವ ಕಡಿಮೆ ಆಗಿ ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆ, ಓಕೆ. ಇನ್ನು ವೃಶ್ಚಿಕ ರಾಶಿಯವರ ಒಂದು ಆಯ್ಕೆ ಮಾಡಿಕೊಳ್ಬೇಕಾದಂತಹ ಕ್ಷೇತ್ರಗಳು ಅಥವಾ ಕರಿಯರ್ ಇದ್ರಲ್ಲಿ ನಾವು ಬಿಲ್ಡ್ ಮಾಡ್ಕೊಳ್ಬಹುದು. ನಾವು ಬಿಸ್ನೆಸ್ಗೆ ಹೋಗ್ಬೇಕಾ, ಜಾಬ್ಗೆ ಹೋಗ್ಬೇಕಾ, ಅಥವಾ ನಾನು ಆವಾಗಲೇ ಕೇಳಿದೆ ಪಾಲಿಟಿಕ್ಸು ಮತ್ತೆ ಈ ಗೌರ್ಮೆಂಟ್ ಜಾಬ್ ಅಂದಾಗ ವೃಶ್ಚಿಕ ರಾಶಿಯದ್ದೇ ಮಾತಿರುತ್ತೆ. ಹಾಗಾಗಿ ಯಾವ ಕ್ಷೇತ್ರ ವೃಶ್ಚಿಕ ರಾಶಿಯವರಿಗೆ ಬಹಳ ಬೆಸ್ಟ್ ಅಂತ? ಇವರು ವೈದ್ಯಕೀಯ ವೃತ್ತಿಗೆ ಹೋಗಬಹುದು. ಅದರಲ್ಲೂ ಸರ್ಜನ್ಗಳು ಆಗ್ಬೇಕು ಅಂದ್ರೆ ಇದು ತುಂಬಾ ವೃಶ್ಚಿಕ ರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ಒಂದು ವೃತ್ತಿ ಅಂತ ಹೇಳ್ಬೋದು. ಮತ್ತೆ ಪೊಲೀಸ್ ಮತ್ತೆ ರಕ್ಷಣಾ ಡಿಫೆನ್ಸ್ಗೆ ಹೋಗೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಇದೆರಡರಲ್ಲೂ ನೀವು ಪ್ರಯತ್ನ ಪಡಿ. ಯಾಕೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಜಾಬ್ಸ್ ಅಂತ ಹೇಳ್ತೀವಿ. ಕುಜ ಯೂನಿಫಾರ್ಮ್ ಹಾಕ್ಸೋದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಪೊಲೀಸ್ ಇಲಾಖೆ, ಡಿಫೆನ್ಸ್ ಅಲ್ಲಿ ಸೇರ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ಒಂದು ಇದು ಅಂತ ಹೇಳ್ಬಹುದು. ಹಾಗೇನೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಕೂಡ ಇವರು ಸಕ್ಸಸ್ಫುಲ್ ಆಗಿ ಆಗ್ತಾರೆ. ಅದರಲ್ಲೂ ಈ ಎಲೆಕ್ಟ್ರಾನಿಕ್ಸ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಏನಿದೆ ಇದರಲ್ಲಿ
ಅದರಲ್ಲಿ ಇವರು ಎಕ್ಸ್ಪರ್ಟ್ಸ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ. ಓಕೆ, ಟೆಕ್ನಿಕಲಿನೂ ಓಕೆ, ವೈದ್ಯಕೀಯವಾಗಿಯೂ ಹೌದು, ಓಕೆ ಹೌದು, ಅನ್ನುವಂಥದ್ದು. ಹೌದು. ಒಟ್ಟಾರೆ ಲೀಡರ್ಶಿಪ್ ಕ್ವಾಲಿಟೀಸ್. ಇನ್ನು ಬಿಸ್ನೆಸ್ ಅಂತ ಕೇಳಿದ್ರಿ ನೀವು. ಬಿಸ್ನೆಸ್ ಅಂತ ಕೇಳಿದಾಗ ಇದು ಭೂಮಿಗೆ ಸಂಬಂಧಿಸಿದಂತಹ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಇರಬಹುದು, ಈ ತರದನ್ನ ಇವರು ಆರಿಸ್ಕೊಳ್ಬಹುದು ಅಂತ. ಓಕೆ ಓಕೆ, ಬಿಸ್ನೆಸ್ ಕೂಡ ಇವ್ರಿಗೆ ಆಗ್ತಾ ಆಗ್ಬರುತ್ತೆ ಅಂತ. ಓಕೆ, ಇನ್ನು ವೃಶ್ಚಿಕ ರಾಶಿ ಅಂತ ಬಂದಾಗ ನಾನು ಆಗ್ಲೇ ಹೇಳ್ದ ಹಾಗೆ ತುಂಬಾ ಟ್ರೋಲ್ ಆಗುವಂತಹ ರಾಶಿ ಅಂತ. ಇವರ ಮನಸ್ಸಿನ ವಿಚಾರಕ್ಕೆ ಬಂದ್ರೆ ನೀವು ಈಗಾಗಲೇ ತಿಳಿಸಿಕೊಟ್ಟ ಹಾಗೆ ಸ್ವಲ್ಪ ಮೊಂಡತನ, ಹಠದ ಸ್ವಭಾವ ಜಾಸ್ತಿ ಅಂತ. ಕೌಟುಂಬಿಕವಾಗಿ ವೃಶ್ಚಿಕ ರಾಶಿಯವರು ಹೇಗಿರ್ತಾರೆ? ನೋಡಿ, ಇವ್ರಿಗೆ ಪ್ರೀತಿನಲ್ಲೂ ತುಂಬಾ ಸ್ಟ್ರಾಂಗ್, ಲವ್ ತೋರಿಸಿದ್ರೆ ಸಿಕ್ಕಾಪಟ್ಟೆ ತೋರಿಸ್ತಾರೆ. ಹಾಗೆ ಈ ಕುಟುಕುವಂತ ಸ್ವಭಾವ ಅಂತ ಹೇಳ್ತೀವಲ್ವಾ, ಅದು ಕೂಡ ಇವ್ರಿಗೆ ತುಂಬಾ ಜಾಸ್ತಿ ಇರುತ್ತೆ. ಚೇಳಿನ ಸ್ವಭಾವ ಅಂತ ಹೇಳ್ತೀವಲ್ಲ, ಇದು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಸ್ಕಾರ್ಪಿಯೋನ್ ಹೇಗೆ ನಿಧಾನಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ನಮ್ಗೆ ತೊಂದರೆ ಕೊಡುತ್ತೋ, ಆ ತರ ಕೆಲವು ಸರಿ ಸ್ಪೌಸ್ಗೆ ಅಂದ್ರೆ ನಿಮ್ಮ ಜೀವನ ಸಂಗಾತಿಗೆ ಕೆಲವು ಸಣ್ಣ ಪುಟ್ಟ ತೊಂದರೆಗಳನ್ನ ನೀವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಇವ್ರು ಏನ್ ಮಾಡ್ತಾರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಯಾವುದೇ ಸಂಬಂಧಗಳನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾರೆ. ಸೊ ಅದು ಏನಾಗುತ್ತೆ, ಅವ್ರ ಮನಸ್ಸಿಗೆ ಹರ್ಟ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಮತ್ತೆ ಸ್ವಲ್ಪ ಬೇರೆಯವ್ರ ಜೊತೆಗೆ ಯಾರಾದ್ರೂ ಮಾತಾಡ್ತಿದ್ದಾರೆ, ನಮ್ಮನ್ನ ಇಷ್ಟಪಡೋರು, ನಾವ್ ಇಷ್ಟಪಡೋರು ಅಂತ ಹೇಳಿದ್ರೆ, ಅವರು ಅಸೂಯೆಯನ್ನ ಕೂಡ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ತುಂಬಾ ಪೊಸೆಸಿವ್ ಆಗ್ತಾರೆ. ಆಮೇಲೆ ಇವರು ಸ್ವಾಮಿನಿಷ್ಠೆ ತುಂಬಾ ಜಾಸ್ತಿ. ಹೈಯರ್ ಆಫೀಸರ್ಸ್ಗೆ ತುಂಬಾ ನಿಷ್ಠಾವಂತತೆಯಿಂದ ಇವರು ಕೆಲಸವನ್ನ ಮಾಡ್ತಾರೆ. ಆ ನಿಷ್ಠಾವಂತತೆ ಕೆಲವು ಸರಿ ಅವ್ರಿಗೆ ತೊಂದರೆ ಕೊಡುವಂತಹ ಪರಿಸ್ಥಿತಿ ಕೂಡ ಹೋಗ್ಬೋದು. ಯಾರೋ ಹೇಳ್ತಾರೆ ಈಗ ಒಂದು 6 ಗಂಟೆವರೆಗೂ ಕೆಲಸ ಮಾಡು ಅಂತ, ಅಲ್ಲಿ 6:30, 7 ಗಂಟೆ, 8 ಗಂಟೆ ಆದ್ರೂ ಕೆಲಸ ಮುಗಿಲಿ ಅಂದ್ರೆ ಅಷ್ಟು ಹೊತ್ತು ಮಾಡ್ತಾ ಇರ್ತಾರೆ. ಅದರಿಂದ ಅವರ ಫ್ಯಾಮಿಲಿ ಲೈಫ್ ಕೂಡ ಡಿಸ್ಟರ್ಬ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲವನ್ನು ಎಮೋಷನ್ಸ್ ನ ಇರ್ಬೋದು, ಆ ಹಠದ ಸ್ವಭಾವವನ್ನ ಇವರು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಇನ್ನು ಇವರು ದೇವರುಗಳನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ಯಾವ ದೇವರನ್ನ ಆರಾಧನೆ ಮಾಡೋದ್ರಿಂದ ಇವ್ರಿಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ತರದ ನೆಗೆಟಿವ್ ಗುಣಗಳೇನಿದೆಯಲ್ಲ ಅವ್ರದ್ದು, ಅದು ಕಡಿಮೆ ಆಗುತ್ತೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ, ಹಾಗೆ ಹನುಮಾನ್ ಆಂಜನೇಯನನ್ನ ಆರಾಧನೆ ಮಾಡೋದ್ರಿಂದ, ದುರ್ಗಿಯನ್ನ ಆರಾಧನೆ ಮಾಡೋದ್ರಿಂದ ಇವರಿಗೆ ಇರುವಂತಹ ಡಿಮೆರಿಟ್ ಸ್ವಲ್ಪ ಕಡಿಮೆ ಆಗಿ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಮೇಡಮ್, ಓಕೆ, ಇದು ವೃಶ್ಚಿಕ ರಾಶಿಯವರ ಒಂದು ಸಮಗ್ರವಾದಂತಹ ವಿಚಾರಗಳಾಗಿತ್ತು. ಸಂಗತಿಗಳನ್ನು, ಸಂಖ್ಯೆಗಳನ್ನು, ಕಲರ್ಸ್ನು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ, ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿಯ ಕುರಿತಾದಂತಹ ಸಾಕಷ್ಟು ವಿಚಾರಗಳನ್ನು, ಜೊತೆಗೆ ಅವರಿಗೆ ಯಾವುದು ಒಳಿತು, ಯಾವುದು ಕೆಡಕು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಯಾವುದನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಬೇಕು, ಇಂತಹ ವಿಚಾರಗಳ ಜೊತೆಗೆ ಜ್ಯೋತಿಷ್ಯ ಜಾಗೃತಿಯಲ್ಲಿ ಎಂದಿನಂತೆ 12 ರಾಶಿಗಳ ದಿನ ಭವಿಷ್ಯವನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ, ನಿಖರ, ಜನಪರ.